ಪಶ್ಚಿಮಘಟ್ಟ ಪ್ರದೇಶದಲ್ಲಿ ನಿಲ್ಲದ ಮಳೆ ಅಬ್ಬರ ತುಂಬಿ ಹರಿತಾ ಇರುವಂತಹ ಹಾಲಾತ್ರಿ ಹಳ್ಳದಲ್ಲಿ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಹುಚ್ಚು ಸಾಹಸಕ್ಕೆ ಕೈ ಹಾಕಿ ಕಾರ್ ವಾಹನ ಚಾಲನೆ. ಬೆಳಗಾವಿಯ ಖಾನಾಪುರದಲ್ಲಿ ಹರಿಯುವಂತಹ ಹಳ್ಳ ಇದು. ಅಪಾಯವನ್ನ ಲೆಕ್ಕಿಸದೆ ಹಳ್ಳದ ಮೇಲೆ ಕೆಲವರ ಹುಚ್ಚಾಟ. ಪರ್ಯಾಯ ಮಾರ್ಗ ಇಲ್ಲದೆ 10 ಗ್ರಾಮದ ಜನರ ಪರದಾಟ. ಒಂದ್ ಕಡೆ ಪರ್ಯಾಯ ಮಾರ್ಗ ಇಲ್ಲ, ಸಂಪೂರ್ಣವಾಗಿ ನೀರಿನಿಂದ ಆವೃತಗೊಂಡಿದೆ. ಇನ್ನೊಂದು ಕಡೆಯಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಇಂಥ ಒಂದು ಹುಚ್ಚು ಸಾಹಸಿಗಳಿರ್ತಾರೆ. ಇವರೆಲ್ಲ ಸಾಹಸಿಗಳಲ್ಲ, ಹುಚ್ಚು ಸಾಹಸಿಗಳು. ಹೋದರೆ ಬಳ್ಕೊಂಡು ಹೋದನು ಮತ್ತೆ ಸಿಗಲ್ಲ. ಇವರೆಲ್ಲ ಕಿಲೋಮೀಟರ್ ಗಟ್ಟಲೆ ಹೋಗ್ತಾರೆ, ಆಮೇಲೆ ತನ್ನ ಮನೆಯವರಿಲ್ಲ, ಅವರಿಲ್ಲ, ಇವರಿಲ್ಲ. ಇಂಥ ಹುಚ್ಚು ಸಾಹಸಕ್ಕೆ ಯಾಕೆ ಕೈ ಹಾಕಬೇಕು? ಇಂಥ ಪುಂಡಾಟ ಯಾಕೆ ಬೇಕು? ಬೇರೆ ರೂಟ್ ಇರುತ್ತೆ, ಅದೊಂದೇನ ಹಾಗಾದ್ರೆ. ಸೊ ಇಂಥ ಸಮಸ್ಯೆ ಇವರೇ ಕ್ರಿಯೇಟ್ ಮಾಡ್ಕೊಳ್ಳೋದು. ಬೆಳಗಾವಿಯ ಖಾನಾಪುರದ ದೃಶ್ಯ ಇದು. ಮಳೆ ಬಂದಂಥ ಸಂದರ್ಭದಲ್ಲಿ, ವಿಪರೀತ ಮಳೆ ಆದಂಥ ಸಂದರ್ಭದಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ಈ ಸಂಪರ್ಕ ಸೇತುವೆಗಳಿರ್ಬೋದು ಅಥವಾ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳು ಒಂದೇ ಅಲ್ಲಿ ಸಂಪರ್ಕ ಕಡಿತಗೊಳ್ತವೆ, ಇಲ್ಲ ಮುಳುಗಡೆ ಆಗಿರ್ತವೆ. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹುಚ್ಚು ಸಾಹಸವನ್ನು ಪ್ರದರ್ಶನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಇವರಿಗೆಲ್ಲ ಸರ್ಕಾರ ಬಂದ್ಕೊಂಡು ಅಥವಾ ಬೇರೆ ಯಾರೋ ಬಂದ್ಕೊಂಡು ಬುದ್ಧಿ ಹೇಳೋದಲ್ಲ, ಇವರೇ ಬುದ್ಧಿ ಕಲ್ತ್ಕೋಬೇಕು. ಏನಾಗುತ್ತಂತ ಈ ಹಿಂದೆ ಎಲ್ಲ ನೋಡಿದ್ರ, ಇಂಥದೇ ಘಟನೆ ಆದಂಥ ಸಂದರ್ಭದಲ್ಲಿ ಪ್ರತಿ ಟೈಮಲ್ಲಿ ಇಂಥದ್ದು ಸಮಸ್ಯೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನೋಡಿದ್ರು. ಆದರೆ ಮತ್ತೆ ಮತ್ತೆ ಇಂಥದ್ದೇ ಹುಚ್ಚು ಸಾಹಸಕ್ಕೆ ಯಾಕೆ ಕೈ ಹಾಕಬೇಕು ಅಂತ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ನಿಲ್ಲದ ಮಳೆ ಅಬ್ಬರ ತುಂಬಿ ಹರಿತಾ ಇರುವಂತಹ ಹಾಲಾತ್ರಿ ಹಳ್ಳದಲ್ಲಿ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಹುಚ್ಚು ಸಾಹಸಕ್ಕೆ ಕೈ ಹಾಕಿ ಕಾರ್ ವಾಹನ ಚಾಲನೆ. ಬೆಳಗಾವಿಯ ಖಾನಾಪುರದಲ್ಲಿ ಹರಿಯುವಂತಹ ಹಳ್ಳ ಇದು. ಅಪಾಯವನ್ನ ಲೆಕ್ಕಿಸದೆ ಹಳ್ಳದ ಮೇಲೆ ಕೆಲವರ ಹುಚ್ಚಾಟ. ಪರ್ಯಾಯ ಮಾರ್ಗ ಇಲ್ಲದೆ 10 ಗ್ರಾಮದ ಜನರ ಪರದಾಟ. ಒಂದ್ ಕಡೆ ಪರ್ಯಾಯ ಮಾರ್ಗ ಇಲ್ಲ, ಸಂಪೂರ್ಣವಾಗಿ ನೀರಿನಿಂದ ಆವೃತಗೊಂಡಿದೆ. ಇನ್ನೊಂದು ಕಡೆಯಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಇಂಥ ಒಂದು ಹುಚ್ಚು ಸಾಹಸಿಗಳಿರ್ತಾರೆ. ಇವರೆಲ್ಲ ಸಾಹಸಿಗಳಲ್ಲ, ಹುಚ್ಚು ಸಾಹಸಿಗಳು. ಹೋದರೆ ಬಳ್ಕೊಂಡು ಹೋದನು ಮತ್ತೆ ಸಿಗಲ್ಲ. ಇವರೆಲ್ಲ ಕಿಲೋಮೀಟರ್ ಗಟ್ಟಲೆ ಹೋಗ್ತಾರೆ, ಆಮೇಲೆ ತನ್ನ ಮನೆಯವರಿಲ್ಲ, ಅವರಿಲ್ಲ, ಇವರಿಲ್ಲ. ಇಂಥ ಹುಚ್ಚು ಸಾಹಸಕ್ಕೆ ಯಾಕೆ ಕೈ ಹಾಕಬೇಕು? ಇಂಥ ಪುಂಡಾಟ ಯಾಕೆ ಬೇಕು? ಬೇರೆ ರೂಟ್ ಇರುತ್ತೆ, ಅದೊಂದೇನ ಹಾಗಾದ್ರೆ. ಸೊ ಇಂಥ ಸಮಸ್ಯೆ ಇವರೇ ಕ್ರಿಯೇಟ್ ಮಾಡ್ಕೊಳ್ಳೋದು. ಬೆಳಗಾವಿಯ ಖಾನಾಪುರದ ದೃಶ್ಯ ಇದು. ಮಳೆ ಬಂದಂಥ ಸಂದರ್ಭದಲ್ಲಿ, ವಿಪರೀತ ಮಳೆ ಆದಂಥ ಸಂದರ್ಭದಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ಈ ಸಂಪರ್ಕ ಸೇತುವೆಗಳಿರ್ಬೋದು ಅಥವಾ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳು ಒಂದೇ ಅಲ್ಲಿ ಸಂಪರ್ಕ ಕಡಿತಗೊಳ್ತವೆ, ಇಲ್ಲ ಮುಳುಗಡೆ ಆಗಿರ್ತವೆ. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹುಚ್ಚು ಸಾಹಸವನ್ನು ಪ್ರದರ್ಶನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಇವರಿಗೆಲ್ಲ ಸರ್ಕಾರ ಬಂದ್ಕೊಂಡು ಅಥವಾ ಬೇರೆ ಯಾರೋ ಬಂದ್ಕೊಂಡು ಬುದ್ಧಿ ಹೇಳೋದಲ್ಲ, ಇವರೇ ಬುದ್ಧಿ ಕಲ್ತ್ಕೋಬೇಕು. ಏನಾಗುತ್ತಂತ ಈ ಹಿಂದೆ ಎಲ್ಲ ನೋಡಿದ್ರ, ಇಂಥದೇ ಘಟನೆ ಆದಂಥ ಸಂದರ್ಭದಲ್ಲಿ ಪ್ರತಿ ಟೈಮಲ್ಲಿ ಇಂಥದ್ದು ಸಮಸ್ಯೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನೋಡಿದ್ರು. ಆದರೆ ಮತ್ತೆ ಮತ್ತೆ ಇಂಥದ್ದೇ ಹುಚ್ಚು ಸಾಹಸಕ್ಕೆ ಯಾಕೆ ಕೈ ಹಾಕಬೇಕು ಅಂತ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ನಿಲ್ಲದ ಮಳೆ ಅಬ್ಬರ ತುಂಬಿ ಹರಿತಾ ಇರುವಂತಹ ಹಾಲಾತ್ರಿ ಹಳ್ಳದಲ್ಲಿ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಹುಚ್ಚು ಸಾಹಸಕ್ಕೆ ಕೈ ಹಾಕಿ ಕಾರ್ ವಾಹನ ಚಾಲನೆ. ಬೆಳಗಾವಿಯ ಖಾನಾಪುರದಲ್ಲಿ ಹರಿಯುವಂತಹ ಹಳ್ಳ ಇದು. ಅಪಾಯವನ್ನ ಲೆಕ್ಕಿಸದೆ ಹಳ್ಳದ ಮೇಲೆ ಕೆಲವರ ಹುಚ್ಚಾಟ. ಪರ್ಯಾಯ ಮಾರ್ಗ ಇಲ್ಲದೆ 10 ಗ್ರಾಮದ ಜನರ ಪರದಾಟ. ಒಂದ್ ಕಡೆ ಪರ್ಯಾಯ ಮಾರ್ಗ ಇಲ್ಲ, ಸಂಪೂರ್ಣವಾಗಿ ನೀರಿನಿಂದ ಆವೃತಗೊಂಡಿದೆ. ಇನ್ನೊಂದು ಕಡೆಯಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಇಂಥ ಒಂದು ಹುಚ್ಚು ಸಾಹಸಿಗಳಿರ್ತಾರೆ. ಇವರೆಲ್ಲ ಸಾಹಸಿಗಳಲ್ಲ, ಹುಚ್ಚು ಸಾಹಸಿಗಳು. ಹೋದರೆ ಬಳ್ಕೊಂಡು ಹೋದನು ಮತ್ತೆ ಸಿಗಲ್ಲ. ಇವರೆಲ್ಲ ಕಿಲೋಮೀಟರ್ ಗಟ್ಟಲೆ ಹೋಗ್ತಾರೆ, ಆಮೇಲೆ ತನ್ನ ಮನೆಯವರಿಲ್ಲ, ಅವರಿಲ್ಲ, ಇವರಿಲ್ಲ. ಇಂಥ ಹುಚ್ಚು ಸಾಹಸಕ್ಕೆ ಯಾಕೆ ಕೈ ಹಾಕಬೇಕು? ಇಂಥ ಪುಂಡಾಟ ಯಾಕೆ ಬೇಕು? ಬೇರೆ ರೂಟ್ ಇರುತ್ತೆ, ಅದೊಂದೇನ ಹಾಗಾದ್ರೆ. ಸೊ ಇಂಥ ಸಮಸ್ಯೆ ಇವರೇ ಕ್ರಿಯೇಟ್ ಮಾಡ್ಕೊಳ್ಳೋದು. ಬೆಳಗಾವಿಯ ಖಾನಾಪುರದ ದೃಶ್ಯ ಇದು. ಮಳೆ ಬಂದಂಥ ಸಂದರ್ಭದಲ್ಲಿ, ವಿಪರೀತ ಮಳೆ ಆದಂಥ ಸಂದರ್ಭದಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ಈ ಸಂಪರ್ಕ ಸೇತುವೆಗಳಿರ್ಬೋದು ಅಥವಾ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳು ಒಂದೇ ಅಲ್ಲಿ ಸಂಪರ್ಕ ಕಡಿತಗೊಳ್ತವೆ, ಇಲ್ಲ ಮುಳುಗಡೆ ಆಗಿರ್ತವೆ. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹುಚ್ಚು ಸಾಹಸವನ್ನು ಪ್ರದರ್ಶನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಇವರಿಗೆಲ್ಲ ಸರ್ಕಾರ ಬಂದ್ಕೊಂಡು ಅಥವಾ ಬೇರೆ ಯಾರೋ ಬಂದ್ಕೊಂಡು ಬುದ್ಧಿ ಹೇಳೋದಲ್ಲ, ಇವರೇ ಬುದ್ಧಿ ಕಲ್ತ್ಕೋಬೇಕು. ಏನಾಗುತ್ತಂತ ಈ ಹಿಂದೆ ಎಲ್ಲ ನೋಡಿದ್ರ, ಇಂಥದೇ ಘಟನೆ ಆದಂಥ ಸಂದರ್ಭದಲ್ಲಿ ಪ್ರತಿ ಟೈಮಲ್ಲಿ ಇಂಥದ್ದು ಸಮಸ್ಯೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನೋಡಿದ್ರು. ಆದರೆ ಮತ್ತೆ ಮತ್ತೆ ಇಂಥದ್ದೇ ಹುಚ್ಚು ಸಾಹಸಕ್ಕೆ ಯಾಕೆ ಕೈ ಹಾಕಬೇಕು ಅಂತ.
ಪಶ್ಚಿಮಘಟ್ಟ ಪ್ರದೇಶದಲ್ಲಿ ನಿಲ್ಲದ ಮಳೆ ಅಬ್ಬರ ತುಂಬಿ ಹರಿತಾ ಇರುವಂತಹ ಹಾಲಾತ್ರಿ ಹಳ್ಳದಲ್ಲಿ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಹುಚ್ಚು ಸಾಹಸಕ್ಕೆ ಕೈ ಹಾಕಿ ಕಾರ್ ವಾಹನ ಚಾಲನೆ. ಬೆಳಗಾವಿಯ ಖಾನಾಪುರದಲ್ಲಿ ಹರಿಯುವಂತಹ ಹಳ್ಳ ಇದು. ಅಪಾಯವನ್ನ ಲೆಕ್ಕಿಸದೆ ಹಳ್ಳದ ಮೇಲೆ ಕೆಲವರ ಹುಚ್ಚಾಟ. ಪರ್ಯಾಯ ಮಾರ್ಗ ಇಲ್ಲದೆ 10 ಗ್ರಾಮದ ಜನರ ಪರದಾಟ. ಒಂದ್ ಕಡೆ ಪರ್ಯಾಯ ಮಾರ್ಗ ಇಲ್ಲ, ರೋಡ್ ಸಂಪೂರ್ಣವಾಗಿ ನೀರಿನಿಂದ ಆವೃತಗೊಂಡಿದೆ. ಇನ್ನೊಂದು ಕಡೆಯಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಇಂಥ ಒಂದು ಹುಚ್ಚು ಸಾಹಸಿಗಳಿರ್ತಾರೆ. ಇವರೆಲ್ಲ ಸಾಹಸಿಗಳಲ್ಲ, ಹುಚ್ಚು ಸಾಹಸಿಗಳು. ಹೋದ್ರೆ ಬಳ್ಕೊಂಡು ಹೋದನು ಮತ್ತೆ ಸಿಗಲ್ಲ. ಇವರೆಲ್ಲ ಕಿಲೋಮೀಟರ್ ಗಟ್ಟಲೆ ಹೋಗ್ತಾರೆ, ಆಮೇಲೆ ತನ್ನ ಮನೆಯವರಿಲ್ಲ, ಅವರಿಲ್ಲ, ಇವರಿಲ್ಲ. ಇಂಥ ಹುಚ್ಚು ಸಾಹಸಕ್ಕೆ ಯಾಕೆ ಕೈ ಹಾಕಬೇಕು? ಇಂಥ ಪುಂಡಾಟ ಯಾಕೆ ಬೇಕು? ಬೇರೆ ರೂಟ್ ಇರುತ್ತೆ, ಅದೊಂದೇನ ಹಾಗಾದ್ರೆ? ಸೊ ಇಂಥ ಸಮಸ್ಯೆ ಇವರೇ ಕ್ರಿಯೇಟ್ ಮಾಡ್ಕೊಳ್ಳೋದು. ಬೆಳಗಾವಿಯ ಖಾನಾಪುರದ ದೃಶ್ಯ ಇದು. ಮಳೆ ಬಂದಂಥ ಸಂದರ್ಭದಲ್ಲಿ, ವಿಪರೀತ ಮಳೆ ಆದಂಥ ಸಂದರ್ಭದಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ಈ ಸಂಪರ್ಕ ಸೇತುವೆಗಳಿರ್ಬೋದು ಅಥವಾ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳು ಒಂದೇ ಅಲ್ಲಿ ಸಂಪರ್ಕ ಕಡಿತಗೊಳ್ತವೆ, ಇಲ್ಲ ಮುಳುಗಡೆ ಆಗಿರ್ತವೆ. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹುಚ್ಚು ಸಾಹಸವನ್ನು ಪ್ರದರ್ಶನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಇವರಿಗೆಲ್ಲ ಸರ್ಕಾರ ಬಂದ್ಕೊಂಡು ಅಥವಾ ಬೇರೆ ಯಾರೋ ಬಂದ್ಕೊಂಡು ಬುದ್ಧಿ ಹೇಳೋದಲ್ಲ, ಇವರೇ ಬುದ್ಧಿ ಕಲ್ತ್ಕೋಬೇಕು. ಏನಾಗುತ್ತಂತ ಈ ಹಿಂದೆ ಎಲ್ಲ ನೋಡಿದ್ರ, ಇಂಥದೇ ಘಟನೆ ಆದಂಥ ಸಂದರ್ಭದಲ್ಲಿ ಪ್ರತಿ ಟೈಮಲ್ಲಿ ಇಂಥದ್ದು ಸಮಸ್ಯೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ನೋಡಿದ್ರು. ಆದರೆ ಮತ್ತೆ ಮತ್ತೆ ಇಂಥದ್ದೇ ಹುಚ್ಚು ಸಾಹಸಕ್ಕೆ ಯಾಕೆ ಕೈ ಹಾಕಬೇಕು ಅಂತ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ನಿಲ್ಲದ ಮಳೆ ಅಬ್ಬರ ತುಂಬಿ ಹರಿತಾ ಇರುವಂತಹ ಹಾಲಾತ್ರಿ ಹಳ್ಳದಲ್ಲಿ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಹುಚ್ಚು ಸಾಹಸಕ್ಕೆ ಕೈ ಹಾಕಿ ಕಾರ್ ವಾಹನ ಚಾಲನೆ. ಬೆಳಗಾವಿಯ ಖಾನಾಪುರದಲ್ಲಿ ಹರಿಯುವಂತಹ ಹಳ್ಳ ಇದು. ಅಪಾಯವನ್ನ ಲೆಕ್ಕಿಸದೆ ಹಳ್ಳದ ಮೇಲೆ ಕೆಲವರ ಹುಚ್ಚಾಟ. ಪರ್ಯಾಯ ಮಾರ್ಗ ಇಲ್ಲದೆ 10 ಗ್ರಾಮದ ಜನರ ಪರದಾಟ. ಒಂದ್ ಕಡೆ ಪರ್ಯಾಯ ಮಾರ್ಗ ಇಲ್ಲ, ರೋಡ್ ಸಂಪೂರ್ಣವಾಗಿ ನೀರಿನಿಂದ ಆವೃತಗೊಂಡಿದೆ. ಇನ್ನೊಂದು ಕಡೆಯಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಇಂಥ ಒಂದು ಹುಚ್ಚು ಸಾಹಸಿಗಳಿರ್ತಾರೆ. ಇವರೆಲ್ಲ ಸಾಹಸಿಗಳಲ್ಲ, ಹುಚ್ಚು ಸಾಹಸಿಗಳು. ಹೋದ್ರೆ ಬಳ್ಕೊಂಡು ಹೋದನು ಮತ್ತೆ ಸಿಗಲ್ಲ. ಇವರೆಲ್ಲ ಕಿಲೋಮೀಟರ್ ಗಟ್ಟಲೆ ಹೋಗ್ತಾರೆ, ಆಮೇಲೆ ತನ್ನ ಮನೆಯವರಿಲ್ಲ, ಅವರಿಲ್ಲ, ಇವರಿಲ್ಲ. ಇಂಥ ಹುಚ್ಚು ಸಾಹಸಕ್ಕೆ ಯಾಕೆ ಕೈ ಹಾಕಬೇಕು? ಇಂಥ ಪುಂಡಾಟ ಯಾಕೆ ಬೇಕು? ಬೇರೆ ರೂಟ್ ಇರುತ್ತೆ, ಅದೊಂದೇನ ಹಾಗಾದ್ರೆ? ಸೊ ಇಂಥ ಸಮಸ್ಯೆ ಇವರೇ ಕ್ರಿಯೇಟ್ ಮಾಡ್ಕೊಳ್ಳೋದು. ಬೆಳಗಾವಿಯ ಖಾನಾಪುರದ ದೃಶ್ಯ ಇದು. ಮಳೆ ಬಂದಂಥ ಸಂದರ್ಭದಲ್ಲಿ, ವಿಪರೀತ ಮಳೆ ಆದಂಥ ಸಂದರ್ಭದಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ಈ ಸಂಪರ್ಕ ಸೇತುವೆಗಳಿರ್ಬೋದು ಅಥವಾ ಸಂಪರ್ಕ ಕಲ್ಪಿಸುವಂಥ ರಸ್ತೆಗಳು ಒಂದೇ ಅಲ್ಲಿ ಸಂಪರ್ಕ ಕಡಿತಗೊಳ್ತವೆ, ಇಲ್ಲ ಮುಳುಗಡೆ ಆಗಿರ್ತವೆ. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹುಚ್ಚು ಸಾಹಸವನ್ನು ಪ್ರದರ್ಶನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಇವರಿಗೆಲ್ಲ ಸರ್ಕಾರ ಬಂದ್ಕೊಂಡು ಅಥವಾ ಬೇರೆ ಯಾರೋ ಬಂದ್ಕೊಂಡು ಬುದ್ಧಿ ಹೇಳೋದಲ್ಲ, ಇವರೇ ಬುದ್ಧಿ ಕಲ್ತ್ಕೋಬೇಕು. ಏನಾಗುತ್ತಂತ ಈ ಹಿಂದೆ ಎಲ್ಲ ನೋಡಿದ್ರ, ಇಂಥದೇ ಘಟನೆ ಆದಂಥ ಸಂದರ್ಭದಲ್ಲಿ ಪ್ರತಿ ಟೈಮಲ್ಲಿ ಇಂಥದ್ದು ಸಮಸ್ಯೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ನೋಡಿದ್ರು. ಆದರೆ ಮತ್ತೆ ಮತ್ತೆ ಇಂಥದ್ದೇ ಹುಚ್ಚು ಸಾಹಸಕ್ಕೆ ಯಾಕೆ ಕೈ ಹಾಕಬೇಕು ಅಂತ.